Namaskar. This is Mahesh Arali here. I am founder and CEO of Algorithms 365. ನಮ್ಮ ಕಂಪನಿಯಿಂದ ನಾವು ರೀಸೆಂಟ್ ಆಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಲಾಂಚ್ ಮಾಡಿದ್ವಿ ಅಂಡ್ ಇಟ್ಸ್ ಕಾಲ್ಡ್ ಪ್ರೊಫೆಷನಲ್ ಕೋಡಿಂಗ್ ಸ್ಕಿಲ್ಸ್ ಅಂತ. ಸೊ ಟುಡೇ ಲೆಟ್ಸ್ ಎಕ್ಸ್ಪ್ಲೋರ್ ಇದು ಯಾರಿಗೋಸ್ಕರ ಇದೆ, ಇದು ಏನಿದೆ, ಇದು ಯಾಕಿದೆ, ಇದು ಹೆಂಗ್ ವರ್ಕ್ ಆಗುತ್ತೆ, ಇದ್ರದ್ದು ರೋಡ್ ಮ್ಯಾಪ್ ಏನೈತಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದಟ್. ಇಫ್ ಯು ಆರ್ ಅ ಜಾಬ್ ಸೀಕರ್, ನೀವು ಆಲ್ರೆಡಿ ಕಂಪ್ಯೂಟರ್ ಸೈನ್ಸ್ ಒಳಗೆ ಯಾವ್ದಾದ್ರು ಒಂದು ಡಿಗ್ರಿ ಮಾಡಿರಿ. ಸೊ ಫಸ್ಟ್ ಕ್ವಶನ್ ಏನು, ಫಾರ್ ಹೂಮ್ ದಿಸ್ ಕೋರ್ಸ್ ಇಸ್ ಏನಂದ್ರೆ, ನೀವು ಯು ಆರ್ ಅ ರೀಸೆಂಟ್ ಗ್ರಾಜುಯೇಟ್. ರೀಸೆಂಟ್ ಗ್ರಾಜುಯೇಟ್ ಅಂದ್ರೆ ಯಾವ್ಯಾವ ಕೋರ್ಸ್ ನೀವು ಬೇಸಿಕ್ಲಿ ಫಂಡಮೆಂಟ್ಲಿ ನೀವೇನಂದ್ರೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಇರಬೇಕು. ಅದ್ರೊಳಗೆ ನೀವು ಏನಾದ್ರೂ ಮಾಡಿರ್ಬೋದು, ಬಿ ಇರ್ಬೋದು, MTech ಇರ್ಬೋದು, BCA, BSc, MCA. ಸೊ ಎನಿ ಆಫ್ ದೀಸ್ ಡಿಗ್ರೀಸ್ ವಿಚ್ ಆರ್ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಇದ್ರೊಳಗೆ ಎಲ್ಲಾ ಬ್ರಾಂಚಸ್ ಬಂದು ಕೋರ್ ಕಂಪ್ಯೂಟರ್ ಸೈನ್ಸ್, AI, ಡೇಟಾ ಅನಲಿಟಿಕ್ಸ್, ಆಮೇಲೆ ಸೆಕ್ಯೂರಿಟಿ, ಸೊ ಸೈಬರ್ ಸೆಕ್ಯೂರಿಟಿ, ಸೊ ಆಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಒಳಗೆ ನೀವೇನಾರ ಡಿಗ್ರಿ ಮಾಡಿದ್ರಿ ಅಂಡ್ ಯು ಹ್ಯಾವ್ ಗ್ರಾಜುಯೇಟೆಡ್ ಐದರ್ ದಿಸ್ ಇಯರ್ ಆರ್ ಪ್ರೀವಿಯಸ್ ಇಯರ್ ಅಂಡ್ ಯು ಆರ್ ಸ್ಟಿಲ್ ಸರ್ಚಿಂಗ್ ಫಾರ್ ದ ಜಾಬ್. ನೀವಿನ್ನೂ ಕೆಲಸ ಹುಡುಕ್ತಿದ್ದೀರಾ. ಅದಲ್ದ ನೀವು ಇದು ಮಾಡಿರ್ಬೋದು, ಡಿಗ್ರಿ ಮಾಡಿ ನೀವು ಎಲ್ಲೋ ಈಗ ಆಲ್ರೆಡಿ ಪ್ಲೇಸ್ ಆಗಿದ್ರಿ. ಪ್ಲೇಸ್ ಆಗಿ ಅಲ್ಲಿ ಮಾಡ್ತಿರೋ ಕೆಲಸ ನಿಮ್ಗೆ ಇಷ್ಟ ಆಗ್ತಿಲ್ಲ. ನಿಮ್ಗೆ ಏನೋ ಒಂದು ಮ್ಯಾನ್ಯುವಲ್ ಮೇಂಟೆನೆನ್ಸ್ ಅಥವಾ ರಿಪಿಟೇಟಿವ್ ವರ್ಕ್ ಕೊಟ್ಟಾರ, ಯಾವುದೋ ಒಂದು ಟೂಲ್ ಕಲಿಸಿ ಆ ಟೂಲ್ಸ್ ಮ್ಯಾಗ ವರ್ಕ್ ಮಾಡ್ತಿದ್ದೀರಿ ಅಂಡ್ ಯು ಆರ್ ನಾಟ್ ಹ್ಯಾಪಿ ವಿತ್ ದ ವರ್ಕ್ ಅಂಡ್ ನೈದರ್ ಯು ಆರ್ ನಾಟ್ ಹ್ಯಾಪಿ ವಿತ್ ದ ಪೇ ಆರ್ ಸ್ಯಾಲರಿ ಆರ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಕ್ಯಾರಿಯರ್. ನೀವೆಲ್ಲ ಹೆಂಗ್ ಗ್ರೋ ಆಗ್ತಿದ್ದೀರಿ ಅದು ನಿಮಗೆ ಏನು ಅನಿಸ್ತಿದೆ, ಸರಿ ಅನಿಸ್ತಿಲ್ಲ. ಇಟ್ ಕುಡ್ ಬಿ ಎನಿಥಿಂಗ್. ಇಟ್ ಕುಡ್ ಬಿ ದ ವೇ ಯು ಎಂಜಾಯ್ ದಟ್ ವರ್ಕ್, ಆರ್ ಇಟ್ ಕುಡ್ ಬಿ ಸ್ಯಾಲರಿ, ಆರ್ ಇಟ್ ಕುಡ್ ಬಿ ದ ಕೈಂಡ್ ಆಫ್ ಕಂಪನಿ ಯು ಆರ್ ಗೆಟಿಂಗ್ ಇನ್ ಟು. ಇಟ್ ಕುಡ್ ಬಿ ವೇರಿಯಸ್ ರೀಸನ್, ಬಟ್ ಯು ಆರ್ ನಾಟ್ ಹ್ಯಾಪಿ. ಸೊ ಯು ಐದರ್ ಯು ಆರ್ ಲುಕಿಂಗ್ ಫಾರ್ ಜಾಬ್, ನೀವು ಕೆಲಸ ಹುಡುಕ್ತಿದ್ದೀರಿ, or you are working but you are not happy with that role, pay, industry, whatever it is, right? ಈ ತರ ಇದ್ದು ನೀವೇನಾರ ಇಲ್ಲಿಂದ you want to transition into SDE role, software development engineer role, or software engineer role ನೀವು ಹೋಗ್ಬೇಕಂತಿದ್ದೀರಿ and you want to work where your salary will be greater than 10 LPA. You want to target salary which is greater than 10 lakhs per annum. ಈ ambition ಇತ್ತಪ್ಪ ಅಂದ್ರೆ then definitely you can try PCS. So PCS ಒಳಗ we try to do everything and give you all the skill that will prepare you for this. So first question ಏನು, for whom this is, whom you understood, okay? Then second is ಇದ್ರೊಳಗೆ ಏನಿದೆ, right? So what is there in this? So idrolaga we have everything from computer science fundamentals to projects, hands-on projects, to coding skill, amele problem solving, data structures and algorithms, and interview preparation. Idu ellanu combine ಮಾಡಿ we have prepared PCS. So idrolaga you have fundamentals, ಆಮೇಲೆ ಕೋಡಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ DSA, ಪ್ರಾಜೆಕ್ಟ್ಸ್, ನೆಕ್ಸ್ಟ್ ಇಂಟರ್ವ್ಯೂ ಪ್ರೆಪ್, and then finally placement assistance. ಇಲ್ಲಿ ನೋಡ್ರಿ, ವಿ ಆರ್ ನಾಟ್ ಸೇಯಿಂಗ್ ಜಾಬ್ ಗ್ಯಾರಂಟಿ. ಇಟ್ ಇಸ್ ನಾಟ್ ಅ ಜಾಬ್ ಗ್ಯಾರಂಟಿ ಸ್ಕೀಮ್. ಒಂದ್ ಏನಂತಂದ್ರೆ ಯಾರಿಗೂ ಜಾಬ್ ಗ್ಯಾರಂಟಿ ಕೊಡಕ್ ಸಾಧ್ಯ ಇಲ್ಲ. ಇಂಡಸ್ಟ್ರಿ ಒಳಗ ನಿಮ್ಗೆ ಸ್ಕಿಲ್ಸ್ ಬರ್ತಿತ್ತು, ನಿಮ್ಮ ಹತ್ರ ನಾಲೆಜ್ ಇತ್ತು ಅಂದ್ರೆ ಅಷ್ಟ ನೀವು ಪ್ಲೇಸ್ ಆಗ್ತೀರಿ. ಅದು ಸ್ಪೆಷಲಿ 10 lakh per annum ಈ ತರ ಜಾಬ್ ಎಲ್ಲ ತಗೋಬೇಕಂದ್ರೆ ಸ್ಕಿಲ್ಸ್ ಇದ್ದ ಸಾಧ್ಯ ಇಲ್ಲ. ನಿಮ್ಗೆ ಇದು ಕಂಟೆಂಟ್ ಕೊಡ್ತೀವಿ, ವಿಲ್ ಹ್ಯಾವ್ Q&A, ವಿಲ್ ಹ್ಯಾವ್ ಲೈವ್ ಸಪೋರ್ಟ್, ವಿ ವಿಲ್ ಡೂ ಲೈವ್ Q&A ಮಾಡ್ತೀವಿ. ಆಮೇಲೆ ನಮ್ದೊಂದು ಗ್ರೂಪ್ ಇರುತ್ತೆ, ಅದ್ರೊಳಗೆ ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್. ಅದೆಲ್ಲ ಮಾಡಿ we'll have mock interviews, we'll take our own assessment, ಇದೆಲ್ಲ ಮಾಡಿ then finally we'll try to ನಮ್ಮ ನೆಟ್ವರ್ಕ್ ಒಳಗೆ ನಿಮ್ಗೆ ರೆಫರ್ ಮಾಡ್ತೀವಿ. ನಮ್ಮ ನೆಟ್ವರ್ಕ್ ಒಳಗಿರುವಂತ ಕಂಪನಿಗೆ ಅಲ್ಲಿರುವಂತ ಜಾಬ್ ಪೊಸಿಷನ್ಸ್ ರೆಫರ್ ಮಾಡ್ತೀವಿ and then end of that you have to crack that. So this is what the PCS course is about. ಆಮೇಲೆ ಈ ಜರ್ನಿ ಒಳಗೆ ನಿಮ್ಗೆ ಯಾವತ್ತಾದ್ರೂ ಇಲ್ಲ ನನಗೆ ಇದು ಹಾರ್ಡ್ ಅನ್ಸಾಕ್ತೈತಿ, ನನಗೆ ಇದು ಅರ್ಥ ಆಗ್ತಿಲ್ಲ, ನನಗೆ ಸ್ಕಿಲ್ಸ್ ಪಿಕಪ್ ಮಾಡಕ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ಯು ಕ್ಯಾನ್ ಎಕ್ಸಿಟ್ ಎನಿ ಟೈಮ್.
ನಾವು ನಿಮಗೆ 100% ನೀವೇನು ನಮಗೆ ಕೋರ್ಸ್ ಫೀಸ್ ಕೊಟ್ಟಿರ್ತೀರಲ್ಲ, ಇಟ್ ವಿಲ್ ಬಿ ರಿಫಂಡೆಡ್ ವಿತೌಟ್ ಆಸ್ಕಿಂಗ್ ಎನಿ ಸಿಂಗಲ್ ಕ್ವಶನ್ಸ್. ಸೊ whom ಆಯ್ತು, ವಾಟ್ ಆಯ್ತು, ದೆನ್ ಕ್ವಶನ್ ಈಸ್ why. ಸೊ why PCS? ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗ ದ ರೂಟ್ ಅಥವಾ ಫೌಂಡೇಶನಲ್ ರೋಲ್ ಇದೆಯಲ್ಲ, ದಟ್ ಫೌಂಡೇಶನಲ್ ರೋಲ್ ಏನಂತಂದ್ರೆ ಇಟ್ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ SD ರೋಲ್. ಈ SD ರೋಲ್ ಇಂದನ ನೆಕ್ಸ್ಟ್ ಎಲ್ಲ ಬೇರೆ ಎಕ್ಸ್ಟೆಂಡೆಡ್ ರೋಲ್. ನೀವು ಒಬ್ಬ ಒಳ್ಳೆ SD ಇದ್ರಿ ಅಂತ ತಿಳ್ಕೊರಿ, ದೆನ್ ಯು ಕ್ಯಾನ್ ಬಿಕಮ್ ಎವ್ರಿಥಿಂಗ್. ನೀವೇನಾಗ್ಬೋದು, ಡೇಟಾ ಇಂಜಿನಿಯರ್ ಆಗ್ಬೋದು, ಡೇಟಾ ಅನಲಿಸ್ಟ್ ಆಗ್ಬೋದು, ಮುಂದೆ ಡೆವಾಪ್ಸ್ ಇಂಜಿನಿಯರ್ ಆಗ್ಬೋದು, ಫ್ರಂಟ್ ಎಂಡ್ ಇಂಜಿನಿಯರ್ ಆಗ್ಬೋದು, ಬ್ಯಾಕ್ ಎಂಡ್, SRE, SDET, ಇವೆಲ್ಲ ಏನ್ರ ಆಡ್ ಆನ್ ಸ್ಕಿಲ್ಸ್. ಇವು ನಿಮಗೆ ಚಲೋತ್ತಂಗಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಂತು, ನಿಮಗೆ ಕೋಡಿಂಗ್ ಬಂತು, ಆಮೇಲೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್ಸ್, ಪ್ರಾಜೆಕ್ಟ್ಸ್ ಹೆಂಗ್ ಮಾಡಬೇಕು, ಮಾಡೆಲ್ಸ್ ಹೆಂಗ್ ಮಾಡಬೇಕು, ಆಮೇಲೆ ಸಣ್ಣ ಪ್ರಾಜೆಕ್ಟ್ಸ್ ಮಾಡಕ್ ಕಲ್ತ್ರಿ ಅಂದ್ರೆ ಇವೆಲ್ಲ ಏನಂದ್ರೆ ಕೆಲವೊಂದು ಫ್ರೇಮ್ ವರ್ಕ್ಸ್ ಕಲಿಬೇಕು. ಫಾರ್ ಎಕ್ಸಾಂಪಲ್ ಡೇಟಾ ಅನಲಿಸ್ಟ್ ಇದ್ದವ್ರದ್ದು ಅದ್ರದ್ದೊಂದು 2-3 ಫ್ರೇಮ್ ವರ್ಕ್ಸ್ ಅದಾವ, ಅದನ್ನ ಕಲಿಬೇಕು. ಫ್ರಂಟ್ ಎಂಡ್ ಒಂದು 2-3 ಫ್ರೇಮ್ ವರ್ಕ್ಸ್ ಅದಾವ, ಬ್ಯಾಕ್ ಎಂಡ್ ಒಂದು 2-3 ಫ್ರೇಮ್ ವರ್ಕ್ಸ್ ಅದಾವ. ಅವ್ನ್ ಕಲ್ತು ಅದ್ರ ರಿಲೇಟೆಡ್ ಫೀಲ್ಡ್ ನಾಲೆಜ್ ಅಥವಾ ನೀವು ಇದನ್ನ ಗೇನ್ ಮಾಡಿದ್ರಿ ಅಂದ್ರೆ ಇವೆಲ್ಲ ಅಡಿಷನಲ್ ಕೋರ್ಸ್ ಏನಿದಾವಲ್ಲ, ಇವೇನಂದ್ರೆ ನೀವು ಫಸ್ಟ್ ಒಬ್ಬ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಅಂತ ತಿಳ್ಕೊರಿ, ಆಲ್ ದೀಸ್ ಅಡಿಷನಲ್ ಥಿಂಗ್ಸ್ ನೀವು ಬರೀ 2 to 3 months ನೀವು ರ್ಯಾಂಪ್ ಅಪ್ ಆಗ್ಬೋದು. ಅವಾಗ ನೀವು ಸ್ಪೆಸಿಫಿಕ್ ರೋಲ್ಗನು ಪ್ರಿಪೇರ್ ಆಗ್ಬೋದು. ಬಟ್ ಆಸ್ ಅ ಫ್ರೆಶರ್ ನೀವು ಇದ್ರೊಳಗೆ ಹೋಗೋದಕ್ಕಿಂತ ಇಲ್ಲಿ ಹೋಗಿ ನಿಮ್ದು ರೋಲ್ಸ್ ಅಂಡ್ ಅಪಾರ್ಚುನಿಟೀಸ್ ಬಹಳ ಲಿಮಿಟೆಡ್ ಮಾಡ್ಕೋದಕ್ಕಿಂತ ಬೆಟರ್ ಟು ಪ್ರಿಪೇರ್ ಫಾರ್ ದಿಸ್ ಅಂಡ್ ಅಪ್ಲೈ ಫಾರ್ ದಿಸ್ ರೋಲ್. ನೀವಲ್ಲಿ ಕಂಪ್ನಿ ಜಾಯಿನ್ ಆಗ್ತಿರಲ್ಲ, ಆದ್ಮೇಲೆ ಲೆಟ್ ದಟ್ ಕಂಪ್ನಿ ಡಿಸೈಡ್. ಅವ್ರು ಡಿಸೈಡ್ ಮಾಡ್ಲಿ ನಿಮ್ಮನ್ನ ಎಲ್ಲಿ ಫ್ರಂಟ್ ಎಂಡ್ ನಾಗ ಹಾಕ್ತಾರ, ಬ್ಯಾಕ್ ಎಂಡ್ ನಾಗ ಹಾಕ್ತಾರ, ಡೆವಾಪ್ಸ್ ನಾಗ ಹಾಕ್ತಾರ, SDET ಮಾಡ್ತಾರ, ಲೆಟ್ ದಟ್ ಕಂಪ್ನಿ ಟೇಕ್ ಅ ಕಾಲ್. ನೀವು ನಿಮಗೆ ಸಿಗುವಂತ ಜಾಬ್ ಅಪಾರ್ಚುನಿಟೀಸ್ ಅನ್ನ ಲಿಮಿಟೆಡ್ ಮಾಡಬೇಡ್ರಿ. ಸೊ ದಟ್ ಇಸ್ ವೈ you prepare for this mother role or the root role, which is software engineer or software development engineer. Okay, so this is why. Now question is when ಅಂತಂದ್ರೆ ಈಗ ನೋಡ್ರಿ, ಆಲ್ರೆಡಿ ನೀವು ಡಿಗ್ರಿ ಮುಗಿಸಿದಿರಿ, ಆಲ್ರೆಡಿ ಜಾಬ್ ಹುಡುಕಾಗ್ತೀರಿ ಅಥವಾ ಆಲ್ರೆಡಿ ಪ್ಲೇಸ್ ಆಗಿರಿ and you are not able to change your career path, then you can do it immediately. So for people like you can start this journey. And ಇದು ಎಷ್ಟಾಗುತ್ತಂದ್ರೆ, ಸಿ ಜನರಲಿ ನಮ್ದೇನು ಕೋರ್ಸ್ ಕಂಟೆಂಟ್ ಇದೆಯಲ್ಲ, ಸೊ ದಟ್ ಈಸ್ ಮೋರ್ ದೆನ್ 100+ hours. 100+ hours ಒಳಗೆ ನೀವೀಗ ಸದ್ಯ ಜಾಬ್ ಹುಡುಕಾಗ್ತಿದ್ರಿ, ನೀವೆಲ್ಲೂ ಕೆಲಸ ಮಾಡತ್ತಿಲ್ಲ ಅಂದ್ರೆ ನೀವು ಈಸಿಲಿ ಯು ಕ್ಯಾನ್ ಸ್ಪೆಂಡ್ 5 to 6 hours a day. ಸೊ 5 to 6 hours a day ಮಾಡಿ ಅಂದ್ರೆ ನಮ್ದು ನೀವು 1 hour ಕಂಟೆಂಟ್ ನೋಡಿದ್ರಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ನೋಟ್ಸ್ ಮಾಡ್ಕೊಂಡು ಅದನ್ನ ನೀವು ವಾಪಸ್ ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲಿ ನೀವು ರೆಡಿ ಆಗ್ಬೇಕಂದ್ರೆ ಯು ವಿಲ್ ಟೇಕ್, ಸೇ ನಮ್ದು ಕೋರ್ಸ್ 100 hours ಇದೆ ಅಂದ್ರೆ ನೀವು ಆಕ್ಚುಲಿ ಯು ಹ್ಯಾವ್ ಟು ಸ್ಪೆಂಡ್ ಅಟ್ ಲೀಸ್ಟ್ 3 to 4 times, right? So you have to spend at least 300 hours to 400 hours in grasping all those concepts and practicing coding. And ನೀವು ನೋಡ್ರಿ ಪರ್ ಡೇ ಎಷ್ಟು ನೀವು ಸ್ಪೆಂಡ್ ಮಾಡ್ತೀರಿ, ಪರ್ ಡೇ ನೀವು ಎಷ್ಟು ಟೈಮ್ ಕೊಡಕ್ ಸಾಧ್ಯ ಐತಿ, ಅದ್ರ ಬೇಸಿಸ್ ಮ್ಯಾಗ ಯು ಕ್ಯಾನ್ ಡಿಸೈಡ್. ಸೊ ಲೆಟ್ ಮಿ ಸಮರೈಸ್. if you are somebody who is a recent graduate, if you are somebody who is working, if you are somebody who is looking for job and not happy, if you are somebody who is working and recently ನೀವರ ಸ್ಟ್ರೀಮ್ ನಿಮ್ದೇನು ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್ ಇಂದ ಅದಿರಿ, ನೀವು BE, BTech, BSc, MCA, BCA ಇದೆಲ್ಲ ಮಾಡಿದೀರಿ, ಯು ಹ್ಯಾವ್ ಸ್ಟಡಿಡ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್. ರಿಲೇಟೆಡ್ ಅಂದ್ರೆ ಎಲ್ಲ AI, ಡೇಟಾ ಅನಲಿಟಿಕ್ಸ್, ಆಮೇಲೆ ಸೆಕ್ಯೂರಿಟಿ, ಇಟ್ ಕುಡ್ ಬಿ ಎನಿ ಆಫ್ ದಿಸ್, ಸೈಬರ್ ಸೆಕ್ಯೂರಿಟಿ, ಆಲ್ ಆಫ್ ದಿಸ್ ಸಬ್ಜೆಕ್ಟ್. ಅಂಡ್ ಆರ್ ಯು ಆರ್ ವರ್ಕಿಂಗ್ ರೈಟ್ ನೌ ಅಂಡ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯೋರ್ ಜಾಬ್. ನೀವೇನೋ ಮೇಂಟೆನೆನ್ಸ್ ವರ್ಕ್ನಾಗ ಅದಿರಿ ಅಥವಾ ಮ್ಯಾನುವಲ್ ವರ್ಕ್ನಾಗ ಅದಿರಿ, ಅಥವಾ ನಿಮ್ ಸ್ಯಾಲ್ರಿ ಗ್ರೋ ಆಗ್ತಿಲ್ಲ, ನಿಮ್ ಕ್ಯಾರಿಯರ್ ಸ್ಟಾಗ್ನೆಂಟ್ ಆಗೈತಿ, ಆ ತರ ಇದ್ರು ಸಹಿತ, then we will prepare you for this role. We will prepare you for this SD and SE role where you can at least target 10 lakh per annum package. Okay, and PCS ಏನೈತಿ ಅಂತಂದು ಆಲ್ರೆಡಿ ಹೇಳೇನಿ. ಆಮೇಲೆ ನಮ್ದು ಯೂಟ್ಯೂಬ್ ದಾಗ ಇನ್ನೊಂದು ವಿಡಿಯೋ ಐತಿ ವೇರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಫಾರ್ ಅಬೌಟ್ 30 minutes ಎಂಟೈರ್ ಡೀಟೇಲ್ಸ್ ಅಬೌಟ್ PCS, ಅದನ್ನು ಚೆಕ್ ಮಾಡ್ರಿ. ಹಿಯರ್ ಜಸ್ಟ್ ಇಟ್ ಇಸ್ ದ ಹೈ ಲೆವೆಲ್ ಸಮರಿ. ಅಂಡ್ ದೆನ್ ಫೈನಲಿ why ಏನಂತಂದ್ರೆ ನೀವು ಈ ರೂಟ್ ರೋಲ್ ಅಥವಾ ಮದರ್ ರೋಲ್ ಪ್ರಿಪೇರ್ ಆದ್ರಿ ಅಂದ್ರೆ ಇಟ್ ವಿಲ್ ಪ್ರಿಪೇರ್ ಯು ಫಾರ್ ನಾಟ್ ಜಸ್ಟ್ ದಿಸ್ ರೋಲ್, ಇಟ್ ವಿಲ್ ಪ್ರಿಪೇರ್ ಯು ಫಾರ್ ಆಲ್ ದೀಸ್ ರೋಲ್ಸ್ ವಿತ್ ಇನ್ಕ್ರಿಮೆಂಟಲ್ ಲರ್ನಿಂಗ್. 2 to 3 months ಇನ್ಕ್ರಿಮೆಂಟಲ್ ಲರ್ನಿಂಗ್ ಒಳಗ ನೀವು ಇದನ್ನೆಲ್ಲದಕ್ಕೂ ಪ್ರಿಪೇರ್ ಆಗ್ಬೋದು. ಅಂಡ್ ಕ್ವಶನ್ ಇಸ್ when is right now. For you people it is right now. You can start it right now. You can start this journey. ನಮ್ಮ ವೆಬ್ಸೈಟ್ ಹೋಗ್ರಿ, skills.algorithms365.com ವೆಬ್ಸೈಟ್ ಹೋಗಿ, you can sign up and try our trial classes,
ಟ್ರಯಲ್ ಕ್ಲಾಸಸ್ ವಿ ಹ್ಯಾವ್ ಮೋರ್ ದೆನ್ 8+ hours ಆಫ್ ಕಂಟೆಂಟ್. ಅದನ್ನ ನೋಡ್ರಿ, ನಿಮ್ಗೆ ಅದು ಇಷ್ಟ ಆಯ್ತು, ನನ್ನ ಟೀಚಿಂಗ್ ಟೆಕ್ನಿಕ್ ಮೆಥಡ್ಸ್ ನಿಮ್ಗೆ ವರ್ಕ್ ಆಗ್ತಿತ್ತಂದ್ರೆ go and buy the course. Wishing you all the best for your career and see you in the class. Thank you. Namaskara.